ಬಿಜೆಪಿ ಅಧಿಕಾರಕ್ಕೆ ಬಂದರೆ ಏನಾಗಿದೆ? ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತಾರೆ, ಅವರು ಮುಖ್ಯಮಂತ್ರಿ ಅಂತ ಬಿಜೆಪಿ ಪ್ರೊಜೆಕ್ಟ್ ಮಾಡುತ್ತಾ? ಯಾಕೆ ಮಾಡುತ್ತೆ? ಒಂದು ಹಿಂದ ವರ್ಗಕ್ಕೆ ಈಗೊಂದು ಸ್ವಲ್ಪ ಅಸಮಾಧಾನ ಇರುತ್ತೆ, ಸಹಜವಾಗಿ ಅದು ಇರುವಂಥದ್ದು ಒಂದು ಪಾರ್ಟ್. ಎರಡನೇದೇನು ಅಂತ ಹೇಳಿದ್ರೆ, ಹಳೆ ಮೈಸೂರು ರೀಜನ್ನು ಒಕ್ಕಲಿಗ ಕಮ್ಯುನಿಟಿ ಮತ್ತು BJP ಈ ಫ್ಯಾಕ್ಟರ್ಸ್ಗಳನ್ನು ನೋಡ್ತಾ ಹೋಯಿತು ಅಂತ ಹೇಳಿದರೆ, ಒಂದು ಕಡೆ ಕುಮಾರಸ್ವಾಮಿ ಅವರು BJP ಜೊತೆ ಇದ್ದಾರೆ, ಇನ್ನೊಂದು ಕಡೆ ಏನು DK ಶಿವಕುಮಾರ್ ನಿರೀಕ್ಷೆಯಂತೆ CM ಆಗಿ ಒಂದು ಒಕ್ಕಲಿಗ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಕ್ಕಂಗಿದೆ. ಅಟ್ ದ ಸೇಮ್ ಟೈಮ್ ಕುಮಾರಸ್ವಾಮಿ ಅವರು BJP ಜೊತೆ ಇದ್ದಾರೆ. ಅಂದರೆ ಇದು ವೋಟ್ ಸ್ಪ್ಲಿಟ್ ಆಗಿ ಈ ಥರದ್ದು ಈ ಲೆಕ್ಕಾಚಾರಗಳ ಮೇಲೆ ಯಾವ ಥರ ಪರಿಣಾಮ ಅಲ್ಲ, ಆ ಥರದ್ದೊಂದು ಲೆಕ್ಕಾಚಾರ ಇದೆ. ಈಗ ನೋಡಿ, ವಿದ್ಯಮಾನಗಳನ್ನು ತಗೊಂಡಾಗ ಕುಮಾರಸ್ವಾಮಿ BJP ಜೊತೆ ಸೇರಿ ಸರ್ಕಾರ ಮಾಡಿದರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು, ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಆದರು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಅಲ್ಲೂ ಅಧಿಕಾರ ಹಸ್ತಾಂತರ ವಿಚಾರ ಬಂದಾಗ ಸಂಘರ್ಷ ಆಯಿತು. ಯಡಿಯೂರಪ್ಪನವರು ಈಚೆ ಬಂದರು, ಇಲ್ಲ ನಾವು JDS ಜೊತೆ ಇರಲ್ಲ ಅಂತ. ಕುಮಾರಸ್ವಾಮಿ BJPಗೆ ದ್ರೋಹ ಮಾಡಿದರು, ಅಧಿಕಾರ ಬಿಟ್ಕೊಡ್ಲಿಲ್ಲ ಅನ್ನೋದೊಂದು ಅಪವಾದ ಬಂತವರು. ಆಮೇಲೆ ಅವರು ಕಾಂಗ್ರೆಸ್ ಜೊತೆ ಸೇರಿದರು. ಇನ್ನೊಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಮಾಡಿದರು. ಇವ್ರವ್ರ ಮನೆ ಬಾಗಿಲಿಗೆ ಹೋದ್ರೆ ಅವ್ರು ಇವ್ರ ಮನೆ ಬಗ್ಗೆ ಪ್ರಶ್ನೆ ಬೇರೆ. ಬಟ್ ಅವರು JDS ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಮಾಡಿದ್ರು. ಕುಮಾರಸ್ವಾಮಿ ಆಗಲೂ ಮುಖ್ಯಮಂತ್ರಿ ಆದರು. ಮತ್ತು ಇತ್ತೀಚಿನ ರಾಜಕೀಯ ವಿದ್ಯಮಾನಗಳ ಸಂದರ್ಭದಲ್ಲಿ ಅವರು BJP ಜೊತೆ ಗುರುತಿಸ್ಕೊಂಡಿದ್ದಾರೆ. ಅವತ್ತು BJP ಜೊತೆ ಸರ್ಕಾರ ಮಾಡಿದ್ದಕ್ಕೆ ಸೇರಿ ಸರ್ಕಾರ ಮಾಡೋಕ್ಕೆ ವಿರೋಧ ಮಾಡಿದಂಥ ದೇವೇಗೌಡರು, ಅವ್ರ ತಂದೆ, ಇವತ್ತು ಅದೇ ದೇವೇಗೌಡರು BJPನ ಒಪ್ಕೊಂಡಿದ್ದಾರೆ. ಮೋದಿಯನ್ನ ಮುಕ್ತ ಕಂಠದಿಂದ ಹೊಗಳ್ತಾ ಇದ್ದಾರೆ. ರಾಜಕೀಯ ಲಾಭಕ್ಕೋಸ್ಕರ ಏನೇನು ಬೇಕಾದ್ರೂ ಬದಲಾವಣೆ ಆಗ್ತವೆ ಅನ್ನೋದು ಇದೊಂದು ಉದಾಹರಣೆ. ಇನ್ನು ನೀವು ಕೇಳಿದಂಗೆ ಒಕ್ಕಲಿಗ ಸಮುದಾಯಕ್ಕೆ ಇಲ್ಲಿ ದೇವೇಗೌಡರು ಪ್ರಶ್ನಾತೀತ ನಾಯಕರು, ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ದೇವೇಗೌಡರ ಬಗ್ಗೆ ಇವತ್ತಿಗೂ ಆ ಸಮುದಾಯದಲ್ಲಿ ಒಂದು ವಿಶ್ವಾಸ ಇದೆ, ಒಂದು ಪ್ರೀತಿ ಇದೆ, ಎಲ್ಲವೂ ಇದೆ. ಆದರೆ ರಾಜಕೀಯ ಸನ್ನಿವೇಶ ಅಂತ ಬಂದಾಗ ಈಗ ಏನು, ನಿನ್ನೆ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಪ್ರೆಸ್ ಮೀಟ್ ಮಾಡಿದರು. ಶಿವಕುಮಾರ್ಗೆ ನೀವು ಅಧಿಕಾರ ಬಿಟ್ಕೊಳ್ತಾರೆ ಹೋದರೆ ಮುಖ್ಯಮಂತ್ರಿ ಮಾಡಿಸಲು ನಾವು ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ರಾಜಕೀಯದಲ್ಲಿ ಏನಾಗುತ್ತೆ ಅಂತಂದರೆ, ಜಾತಿ ಸಂಘಟನೆಗಳು ಇರ್ತಾವಲ್ಲ, ಅವರು ಮೂಲಕ ಈ ರಾಜಕೀಯ ನಾಯಕಗಳನ್ನ ಅವ್ರು ಯಾವತ್ತೂ ನೇರವಾಗಿ ಹೇಳಲ್ಲ. ಈ ಥರದ ಒಂದು ಅವರ ಭಾವನೆಗಳನ್ನು ಜಾತಿಯ ಸಂಘಟನೆಗಳ ಮುಖ್ಯಸ್ಥರು ಹೇಳ್ತಾ ಹೋಗ್ತಾರೆ. ಸಹಜವಾಗಿ ಅನಿಸುತ್ತೆ. ಕುಮಾರಸ್ವಾಮಿ 2 ಟರ್ಮ್ ಚೀಫ್ ಮಿನಿಸ್ಟರ್ ಆಗಿದ್ದಾನೆ, ಅವರು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದರು, ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ನಮ್ಮ ಸಮುದಾಯ ಕೃಷ್ಣ ಆಗಿದ್ದರು, ಶಿವಕುಮಾರ್ ಆಗಲಿ ನಮ್ಮ ಸಮುದಾಯದಿಂದ. ಈ ಥರದ ಸಾಮಾನ್ಯ ವ್ಯಕ್ತಿ ಯಾವ ಥರ ಯೋಚನೆ ಮಾಡ್ತಾನೆ ಅಂತಂದರೆ, ನಮಗೆ ನಿಮಗೆ ಅದು ಬೇರೆ ಥರ ಕಾಣ್ಬೋದು. ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮನ್ನೊಬ್ಬ ಮುಖ್ಯಮಂತ್ರಿ ಆಗಲಿ ಅಂತ ಯೋಚನೆ ಮಾಡಿದ್ರೆ ತಪ್ಪೇನಿಲ್ಲ. ಹಾಗಂಥ ಸಂದರ್ಭದಲ್ಲಿ ಈಗ ಶಿವಕುಮಾರ್ ಬಂದು ಅಲ್ಲಿ ಬೇರೆ ಪ್ರಶ್ನೆ ಬಂದಾಗ ಅವರ ಸಮುದಾಯ ಬಿಟ್ಟು ಬೇರೆ ಸಮುದಾಯ ಬಂದಾಗ ನಿಲುವುಗಳು ಬೇರೆ ಆಗ್ಬೋದು. ಆದರೆ ಶಿವಕುಮಾರ್ಗೊಂದು ಅವಕಾಶ ಕೊಡೋಣ. ಈ ಥರದ ಒಪಿನಿಯನ್ಗಳು ಬಂದಾಗ ಮುಂದಿನ ಚುನಾವಣೆಯಲ್ಲೂ ಈ ಕ್ವಶನ್ ಇದೇ ಥರ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಮುಂದಿನ 2022 ಚುನಾವಣೆಗೆ ಏನೇನಾಗುತ್ತೋ ಗೊತ್ತಿಲ್ಲ. ಇನ್ನು 2 ವರ್ಷ ನಾವು ಕಾಯಬೇಕು. ವಿದ್ಯಮಾನ ಭವಿಷ್ಯ ಅಂತ ಹೇಳೋಕ್ಕಾಗಲ್ಲ, ಅದು ಪ್ರಶ್ನೆ ಇಲ್ಲ. ಆದರೆ ಕಮ್ಯುನಿಟಿ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಶಿವಕುಮಾರ್ ಒಂದು ವೇಳೆ ಮುಖ್ಯಮಂತ್ರಿ ಆದರೆ ಆ ಸಮುದಾಯದಲ್ಲಿ ಒಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಅಲ್ಲ, ಸಮುದಾಯದ ಮೇಲಿನ ಹಿಡಿತನೂ ಕೂಡ ಆಟೋಮೆಟಿಕ್ ಆಗಿ ಸಹಜವಾಗಿ ಆಗ್ಬೋದು. ನಾನು ಕೇಳಿದ್ದು, ಬಿಜೆಪಿ ಏನು ಲೆಕ್ಕಾಚಾರ ಹಾಕ್ಕೊಂಡಿತ್ತು ಅಂದರೆ, ಈ ಕುಮಾರಸ್ವಾಮಿ ಅವ್ರನ್ನ BJP ಕರ್ಕೊಂಡು ಬಂದರೆ ಒಕ್ಕಲಿಗ ಸಮುದಾಯದ ಬಹುಪಾಲು ಮತ ತನ್ನ ಇದಕ್ಕೆ ಸಿಗುತ್ತೆ. ಸರ್, ಇಲ್ಲಿ ಪ್ರಶ್ನೆ BJP ಅಧಿಕಾರಕ್ಕೆ ಬಂದರೆ ಏನಾಗಿದೆ? ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತಾರಾ? ಜನ ಕೇಳೋ ಪ್ರಶ್ನೆ ಇದೆ. ಅವರು ಕೇಂದ್ರ ಮಂತ್ರಿ ಆಗಿದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ. ಲೋಕಸಭೆ 2029ಕ್ಕೆ ಚುನಾವಣೆ ನಡೆಯುತ್ತೆ. ಅವರನ್ನು ಮುಖ್ಯಮಂತ್ರಿ ಅಂತ BJP ಪ್ರೊಜೆಕ್ಟ್ ಮಾಡುತ್ತಾ? ಯಾಕೆ ಮಾಡುತ್ತೆ? ನೀವು ಕ್ಯಾಸ್ಟ್ ಅಂತ ತಗೊಂಡ್ರೆ BJP ಯಾವತ್ತೂ ಹಿಂದುಳಿದ ವರ್ಗದ ಪಕ್ಷ ಅಂತ ಪ್ರತಿಬಿಂಬಿತವಾಗಿಲ್ಲ. ಮೇಲ್ವರ್ಗಗಳು ಮುಂದುವರೆದ ಸಮುದಾಯಗಳ ಪಕ್ಷ ಅಂತ ಅದನ್ನು ಗುರುತಿಸ್ತಾರೆ ಇವತ್ತಿಗೂ. ಒಕ್ಕಲಿಗರು ಸಾರ ಸಗದಾಗ ಪಕ್ಷದ ಜೊತೆ ಗುರುತಿಸ್ಕೊಂಡಿಲ್ಲ.
ಹಿಂದುಳಿದವರು ಸಾಲ ಸಗಟಾಗ ಪಕ್ಷದ ಜೊತೆ ಗುರುತಿಸ್ಕೊಳ್ಳಿಲ್ಲ. ನೀವು ಅಬ್ಸರ್ವ್ ಮಾಡಿ, ವೋಟ್ ಪ್ಯಾಟರ್ನ್ ನೋಡಿ. ಹಾಗಾಗಿ ರಾಜಕಾರಣ ಚುನಾವಣೆ ಅಂತ ಬಂದಾಗ ನಾವು ಏನೇ ಸಿದ್ಧಾಂತಗಳು ಹೇಳಿ, ಜಾತಿ ಕೂಡ ಒಂದು ಪ್ರಮುಖ ಮಾನದಂಡವಾಗಿ, ಒಂದು ವಿಷಯವಾಗಿ ಅದು ಪರಿಗಣಿಸಲ್ಪಡುತ್ತೆ. ಅದು ಅನುಮಾನವೇ ಇಲ್ಲ. ಯಾಕೆಂದ್ರೆ ನಾನು 78ರಿಂದ ವಿಧಾನಸಭೆ ಚುನಾವಣೆಗಳನ್ನು ತುಂಬ ಹತ್ತಿರವಾಗಿ ನೋಡಿದ್ದೀನಿ. 97ರಿಂದ ಈಚೆಗೆ ಜಿಲ್ಲಾ ಪಂಚಾಯತು, ಜಿಲ್ಲಾ ಪರಿಷತ್ ಚುನಾವಣೆಗಳನ್ನು ನೋಡಿದ್ದೀನಿ. ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ, ನೀವು ಮುಖ್ಯಮಂತ್ರಿ ಆಗೋದಾದರೆ 2028ಕ್ಕೆ ಪಕ್ಷದ ಅಧಿಕಾರಕ್ಕೆ ತರಬೇಕು. ನಿಮಗೇನು ಬೇಕೋ ನಾವು ಎಲ್ಲವನ್ನು ಸಹಕಾರ ಕೊಡ್ತೀವಿ. ನೀವು ಎಲ್ಲ ವರ್ಗಗಳನ್ನು ವಿಶ್ವಾಸಕ್ಕೆ ಈಗ ಮುಖ್ಯಮಂತ್ರಿ ಆದಮೇಲೆ ನೀವು ಯಾವುದೋ ಒಂದು ವರ್ಗಕ್ಕೆ ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ, ಎಲ್ಲ ವರ್ಗನೂ ವಿಶ್ವಾಸಕ್ಕೆ ತಗೋಬೇಕಾಗುತ್ತೆ. ನಿಮಗದು ಅನಿವಾರ್ಯನೂ ಆಗುತ್ತೆ, ಪಕ್ಷದ ಹಿತದೃಷ್ಟಿಯಿಂದಲೂ ಅನಿವಾರ್ಯ ಆಗುತ್ತೆ, ನಿಮಗೂ ಮುಂದೆ ಅನಿವಾರ್ಯ ಆಗುತ್ತೆ. ಅವ್ರು ಮೊನ್ನೆ ಶಿವಕುಮಾರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನೀವು ನೋಡಿರ್ಬೋದು. 2028ರಲ್ಲೂ ಕಾಂಗ್ರೆಸ್ ಬರುತ್ತೆ, 2022ರಲ್ಲೂ ಶಿವಕುಮಾರದ ಅಧಿಕಾರ ಅದು. ಸೊ ಇದು ಏನನ್ಸಂತಂದರೆ, ರಾಜಕೀಯ ಪಕ್ಷಕ್ಕೆ ಅಧಿಕಾರ ಬೇಕು. ಅಧಿಕಾರ ಹಿಡಿಯೋಕ್ಕೆ ಬೇರೆ ಬೇರೆ ಥರದ ಸಮೀಕರಣಗಳು ಬೇಕು. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ರಾಜಕಾರಣ ತುಂಬ ಕಲರ್ಫುಲ್ ಆಗೇ ಇರುತ್ತೆ. ಮುಂದಿನ ದಿನಗಳಲ್ಲಿ ಕುತೂಹಲವಾಗಿರುತ್ತೆ ರಾಜಕಾರಣ. ಸೊ ವೆದರ್ ಇಟ್ ಈಸ್ ಬಿಜೆಪಿ ಆರ್ ಕಾಂಗ್ರೆಸ್ ಆರ್ ವಾಟ್ ಎವರ್ ಇಟ್ ಈಸ್, ವಿ ಗೆಟ್ ಟು ಸಿ ಮೋರ್ ಕಲರ್ಫುಲ್. ಸದ್ಯದ ಪರಿಸ್ಥಿತಿಯಲ್ಲಿ ಹಾಗೆ. ಸೊ ಥ್ಯಾಂಕ್ ಯು ಮೋಹನ್ ಸರ್, ಇಷ್ಟೊತ್ತು ನಮ್ಮ ಜೊತೆ ರಾಜ್ಯ ರಾಜಕಾರಣದ ಒಂದು ಹಲವಾರು ಸಂಗತಿಗಳನ್ನ ಚರ್ಚೆ ಮಾಡೋದಕ್ಕೆ ತಾವು ಇಲ್ಲಿಗೆ ಬಂದಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕನ್ನಡಪ್ರಭ.com ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.